ಜಾಗತಿಕ ಅನಿವಾಸಿ ಕನ್ನಡಿಗರ ಸಂಘಟನೆಗಳು ಕರ್ನಾಟಕ ಸರ್ಕಾರಕ್ಕೆ ಮಹತ್ವದ ಮನವಿಯನ್ನ ಸಲ್ಲಿಸಿ ಅನಿವಾಸಿ ಕನ್ನಡಿಗರ ವ್ಯವಹಾರಿಗಳಾಗಿ ಪ್ರತ್ಯೇಕ ಸಚಿವಾಲಯ ಕಾರ್ಯಾಲಯ ಹಾಗೂ ನಿರ್ದೇಶನಾಲಯ ಸ್ಥಾಪಿಸುವಂತೆ ಒತ್ತಾಯಿಸಿವೆ. ಅಮೆರಿಕ, ಯುಕೆ, ಗಲ್ಫ್ ಸೇರಿದಂತೆ ವಿಶ್ವದ ವಿವಿಧ ದೇಶಗಳಲ್ಲಿ ನೆಲೆಸಿರುವಂತಹ ಕನ್ನಡಿಗರು ಹೂಡಿಕೆ, ಉದ್ಯೋಗ, ವಿದ್ಯಾರ್ಥಿ ಕಲ್ಯಾಣ, ಕಾನೂನು ನೆರವು ಹಾಗೂ ತುರ್ತು ಸೇವೆಗಳಿಗಾಗಿ ಏಕಗವಾಕ್ಷಿ ವ್ಯವಸ್ಥೆ ಅಗತ್ಯವಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕರ್ನಾಟಕದ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ಎನ್ಆರ್ಕೆಗಳ ಕೊಡುಗೆ ಮಹತ್ವವಾಗಿದ್ದು ಅವರಿಗೆ ಪ್ರತ್ಯೇಕ ನೀತಿ ಹಾಗೂ ಕಲ್ಯಾಣ ನಿಧಿ ರೂಪಿಸಬೇಕು ಅಂತ ಆಗ್ರಹಿಸಲಾಗಿದೆ. ಜಾಗತಿಕ ಕನ್ನಡ ಸಂಘಟನೆಗಳ ಒಕ್ಕೂಟವು ವಿಶ್ವದ ಕನ್ನಡಿಗರನ್ನು ಸಂಪರ್ಕಿಸುವ ಸಮನ್ವಯ ಜಾಲ ರಚನೆಗೂ ಕರೆ ನೀಡಿದ್ದು ಭಾರತದಲ್ಲಿ ಮೊದಲ ಬಾರಿಗೆ ಅನಿವಾಸಿ ಕನ್ನಡಿಗರ ಸಚಿವಾಲಯ ಹೊಂದುವಂತಹ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದೇ ವೇಳೆ ಅನಿವಾಸಿ ಕನ್ನಡಿಗರ ಸಚಿವರ ಹುದ್ದೆಗೆ 12 ವರ್ಷಗಳ ಭಾರತೀಯ ರಾಯಭಾರ ಕಚೇರಿ ಸೇವಾ ಅನುಭವ ಹೊಂದಿರುವಂತಹ ಹಾಗೂ ಕೋವಿಡ್ ಮತ್ತು ಉಕ್ರೇನ್ ಸಂಕಷ್ಟದ ಸಂದರ್ಭದಲ್ಲಿ ವಿದೇಶಿ ಭಾರತೀಯರಿಗೆ ನೆರವಾದ ಡಾಕ್ಟರ್ ಆರತಿ ಕೃಷ್ಣ ಅವರ ಹೆಸರನ್ನ ಬಲವಾಗಿ ಶಿಫಾರಸು ಮಾಡಲಾಗಿದೆ. ಈ ಕುರಿತು ನಡೆದಂತಹ ಜಾಗತಿಕ ಅನಿವಾಸಿ ಕನ್ನಡಿಗರ ಪತ್ರಿಕಾಗೋಷ್ಠಿಯಲ್ಲಿ ಎನ್ಐಆರ್ ಫೋರಂ ಮಾಜಿ ಉಪಾಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ವಿದೇಶವಾಸಿ ಕನ್ನಡಿಗರ ಸಂಘಟನೆಗಳು ಏಕಮತದಿಂದ ಬೆಂಬಲ ವ್ಯಕ್ತಪಡಿಸಿದ್ದು ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿವೆ. NRI ಸಚಿವಾಲಯ ಬೇಕು ಅಂತ ಹೇಳಿ ನಾವು ಯಾಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ NRI ಕನ್ನಡಿಗರಿಗೆ ನಾವೆಲ್ಲ ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಅಪ್ಪ ಅಮ್ಮ ಅಂದಾಗ ನಾವು ಬಿದ್ದಾಗ ಅಮ್ಮ ಅಂತೀವಿ. ಆ ಥರ ಅಮ್ಮನ ರೂಪದಲ್ಲಿ ಹಲವಾರು ಜನಗಳಿಗೆ ವೀಸಾ ಆಗ್ಬೋದು, ಹಲವಾರು ಜನ ಸ್ಟೂಡೆಂಟ್ಗಳು ಯುರೋಪಿಗೆ ಬರೋರು, ಯುರೋಪಲ್ಲಿ ಸ್ಟೂಡೆಂಟ್ಗಳು ಸಿಗಾಕ್ಕೊಂಡಾಗ ಅವ್ರಿಗೆ ವೀಸಾ ಆಗಲಿ ಅವ್ರನ್ನ ಕಾಪಾಡೋದು ಸ್ಟ್ಯಾಂಡರ್ಡ್ ಫ್ಲೈಟ್ಸ್ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಮೇಡಮ್ಮು. ಅದೇ ರೀತಿ ಯಾರಿಗೇ ಒಬ್ರು ಕಷ್ಟ ಆದರೆ ಅದನ್ನು ಇಮಿಡಿಯೇಟಾಗಿ ಹಗಲು ರಾತ್ರಿ 12 ಗಂಟೆಯಲ್ಲಿ 1 ಗಂಟೆಯಲ್ಲಿ ನಾವೆಲ್ಲ ಟೈಮ್ ಚೇಂಜಸ್ ಇದ್ರೂ ಸಮೇತ ಮಾತಾಡಿ ಮಾಡಿದ್ದಾರೆ. ಅದೇ ರೀತಿ ಹೇಗೆ ಆರತಿ ಕೃಷ್ಣ ಮೇಡಮ್ ಅವರು ನಮ್ಮೆಲ್ಲ NRI ಕನ್ನಡಿಗರನ್ನು ಇವತ್ತು ಸಮೇತ ಅವರು ಅಧಿಕಾರದಲ್ಲಿ ಇಲ್ಲದೆ ಹೋದ್ರು ಅಧಿಕಾರ ಅವರ ಯಾವ ಸ್ವಂತ ಕಾಂಟ್ಯಾಕ್ಟ್ಸ್ಗಳು ಇಟ್ಕೊಂಡು ನಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಡಿಸೆಂಬರಲ್ಲಿ ನಮಗೆ ಈ NRI ಸಚಿವಾಲಯ ಬೇಕು ಅಂದಾಗ ನಮಗೆ ತಂದೆಯವರಾಗಿ ತಂದೆಯ ಸ್ಥಾನದಲ್ಲಿ ಡಾಕ್ಟರ್ ರೊನಾಲ್ಡೋ ಕೊಲಾಸೋ ಅವರು ಬಂದು ನಮ್ಮೆಲ್ಲರಿಗೂ ಒಂದು ದಾರಿ ದೀಪ ಮಾಡಿಕೊಟ್ಟು ಇವತ್ತು ಹಲವಾರು NRI ಕನ್ನಡಿಗರು ಇವತ್ತು ನಾವು ಕಷ್ಟ ಅಂದಾಗ ನಾವು ಬರುವುದೇ ರೊನಾಲ್ಡೋ ಕೊಲಾಸೋ ಸರ್ ಹಾಗೆ ಆರತಿ ಕೃಷ್ಣ ಮೇಡಮ್ ಅವ್ರ ಹತ್ರ. ಹಾಗಾಗಿ ಇವರ ಮುಂದಾಳತ್ವದಲ್ಲಿ ಇದು ನಡೀತಾ ಇದೆ. ಇದು ಒಂದು NRI ಸಚಿವಾಲಯ ಅಥವಾ NRI ಕನ್ನಡಿಗರು ಅಂದರೆ ಬರೀ ಬಂಡವಾಳ ಅಥವಾ ಬರೀ ಇನ್ವೆಸ್ಟ್ಮೆಂಟ್ ಅಥವಾ ನಾವು ಹೊರಗಡೆಯಿಂದ ಬರ್ತೀವಿ ಅನ್ನಲ್ಲ. ನಮಗೂ ಸಮೇತ ಕಷ್ಟಗಳು, ನಾವು ಸಮೇತ ಕರೋನಾ ಟೈಮಲ್ಲಿ ಬೇರೆ ಟೈಮಲ್ಲೂ ಸಮೇತ ನಮಗೂ ಎಷ್ಟೊಂದು ಎಫೆಕ್ಟ್ ಆಗಿದೆ, ವಾರ್ ಟೈಮಲ್ಲಿ ಎಲ್ಲ. ಆ ಕಷ್ಟಗಳಿಗೆ ಸ್ಪಂದಿಸೋಕ್ಕೆ ನಮ್ಗೆ ಯಾರಾದರೂ ಬೇಕಿತ್ತು. ಹಾಗಾಗಿ ಈ NRI ಸಚಿವಾಲಯಕ್ಕೆ ಬೇಡಿಕೆ ಇಟ್ಟು ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ NRI ಕನ್ನಡಿಗರ ಪ್ರಕಾರ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನಮ್ಮೆಲ್ಲರ ಒಟ್ಟೂರು ಪ್ರಾರ್ಥನೆ ಏನಂದರೆ ನಮ್ಮೆಲ್ಲರಿಗೂ ಅಮ್ಮನ ಸ್ವರೂಪ ಆಗಿರೋಂಥ ಡಾಕ್ಟರ್ ಆರತಿ ಕೃಷ್ಣ ಅವರನ್ನು ಇಲ್ಲಿ ಮಿನಿಸ್ಟ್ರು ಮಾಡಿದ್ರೆ ನಮ್ಮೆಲ್ಲರಿಗೂ ಸಮೇತ ಇನ್ನೂ ಹೆಚ್ಚಿನ ಅವಕಾಶಗಳು ಅಥವಾ ಸಹಾಯಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. NRI ಸಚಿವಾಲಯ ಬೇಕು ಅಂತ ಹೇಳಿ ನಾವು ಯಾಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ NRI ನಾವು ಸುಮಾರು 30 ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಸೆವರಲ್ ಕಂಟ್ರೀಸ್ ಇವತ್ತು ಇಲ್ಲಿಗೆ ಬಂದು, ಹಿಂದೆ ಈಗಾಗಲೇ ಒಂದು NRI ಸಚಿವಾಲಯ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಿಂದ ಡಾಕ್ಟರ್ ಆರತಿ ಕೃಷ್ಣ ಅವರನ್ನು ನೀವು ಸಚಿವರನ್ನಾಗಿ ತೆಗೆದುಕೊಂಡಿದ್ದಾದರೆ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಉಪಯೋಗಕರವಾಗುತ್ತೆ. ಯಾಕೆಂತೇಳಿದರೆ ಅವರು ವೆಲ್ ಕನೆಕ್ಟೆಡ್ ಲೇಡಿ ಇನ್ ಸೆವರಲ್ ಕಂಟ್ರೀಸ್ ಆ್ಯಂಡ್ ಶಿ ವಾಸ್ ಡಿಪ್ಲೊಮ್ಯಾಟ್ ಫಾರ್ 12 years in Washington DC. And she has served in various capacities, including when central government had NRI ministry. Mr. Vaila Ravi was the central minister. That time she was policy maker, advisor and community development officer. With all that vast experience, she is able to tap all the investors and bring the resources to Karnataka. ಸುಮಾರು 14 ವರ್ಷದಿಂದ ಮೆಲ್ಬರ್ನ್ ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿ ಬೆಳಗ್ತಾ ಇದ್ದಾರೆ. ತುಂಬ
ನಾಟಕ ಇರ್ಬೋದು, ಆಮೇಲೆ ಮ್ಯೂಸಿಕ್ ಇರ್ಬೋದು, ಮಕ್ಕಳಿಗೆ ಯಾವುದಾದ್ರೂ ಇದ್ದರೆ, ಆಮೇಲೆ ಕರ್ನಾಟಕದಿಂದ ಒಳ್ಳೆ ಕಲಾವಿದರನ್ನ ಕರೆಸಿ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಕ್ಕೆ ಸುಮಾರು 14 ವರ್ಷದಿಂದ. ಈಗ ಈ NRI ಫೋರಮ್ನಿಂದ ನಾವು ಒಂದು ಆಸ್ ಪಾರ್ಟ್ ಆಫ್ ದಟ್ NRI ಫೋರಮ್ ಇನ್ನೊಂದೇನಿದೆ ಅಂದರೆ, NRI ಮಿನಿಸ್ಟ್ರಿ ಆದ ಮೇಲೂ ಸಹ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಹೊರದೇಶದಲ್ಲಿ ಬೆಳಗಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ಅದನ್ನು ಮುಂದಿನ ಪೀಳಿಗೆಗೆ ಅದನ್ನು ತೊಗೊಂಡು ಹೋಗಬೇಕಾದ್ರೆ ನಾವು ಕನ್ನಡ ಸಂಸ್ಕೃತಿಯನ್ನು ಬೇರೆ ಬೇರೆ ದೇಶಗಳಲ್ಲಿ ಹಂಚಬೇಕು. ಆ ಉದ್ದೇಶದಿಂದ ಭಾವಸಂಗಮ ಆಸ್ಟ್ರೇಲಿಯಾ ಅದರ ನಿಯತ್ತಿನ ಅದ್ರಿಗೋಸ್ಕರ ತುಂಬ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾವು ಡಾಕ್ಟರ್ ಆರತಿ ಕೃಷ್ಣ ಅವರು ಬೆಸ್ಟ್ ಪರ್ಸನ್ನು, ಅವರು ಸಚಿವರಾದರೆ ಅವರು ತುಂಬ ಡೌನ್ ಟು ಅರ್ತ್ ಇದ್ದಾರೆ. ಶೀಸ್ ಎ ಗುಡ್ ಲಿಸ್ನರ್. ಅವ್ರು ಮೆಲ್ಬರ್ನ್ಗೂ ಬಂದಿದ್ದರು. ಶೀಸ್ ಎ ಗುಡ್ ಲಿಸ್ನರ್. ಸೊ ಹೀಗಾಗಿ ಅವರು ಆ ಸಚಿವಾಲಯದ ಮಿನಿಸ್ಟ್ರಿ ಆದರೆ ಎಲ್ಲ ನಮ್ಮ ಹೊರನಾಡು ಕನ್ನಡಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ನನ್ನ ಅಭಿಪ್ರಾಯ. ಸುಮಾರು 14 ವರ್ಷ